ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಕೊಡುಗೆ ಅಪಾರ ಇದ್ದ ಕಾರಣ ಅಭಿಮಾನಿಗಳು ರಾಯಚೂರಲ್ಲಿ ಬೈಕ್ ಮೂಲಕ ಮೆರವಣಿಗೆ ನಡೆಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಂಬಣ್ಣ ಅರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಅಂತ ಕಳೆದ 30 ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಕ್ರಾಂತಿಕಾರಿ ಹಾಡುಗಳ ಮೂಲಕ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಅರೋಲಿಕರ್ ಅವರು ರಾಯಚೂರಿಗೆ ಬಂದ ಹಿನ್ನೆಲೆ ಅಂಬಣ್ಣ ಅರೋಲಿಕರ್ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಅಂಬಣ್ಣ ಅರೋಲಿಕರ್ ಅವರ ಅಭಿಮಾನಿಗಳು ಘೋಷವಾಕ್ಯ ಕೂಗಿ ಅದ್ದೂರಿಯಾಗಿ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿರುವುದು ಕಂಡುಬಂದಿದೆ. ಆ ಹೋರಾಟದಲ್ಲಿ ನಾವು ABCD ಕಲಿತಕ್ಕಂಥ ಸಂದರ್ಭ ಚಿಕ್ಕ ವಯಸ್ಸಿನಲ್ಲಿ ಇದ್ರೂ ಕೂಡ 96ರಿಂದ ನಾವು ಹೋರಾಟದ ಜೊತೆಗಿದ್ದೀವಿ. ಆದರೆ ಫುಲ್ ಟೈಮ್ ಆಗಿದ್ದು 2000 ಅಂದರೆ ಸುಮಾರು 25 ವರ್ಷ ಈ ಹೋರಾಟದಲ್ಲಿ ನನ್ನಂಥವರು ನೀವೆಲ್ಲರೂ ಇದ್ದೀರಿ. ಇದು ಯಾರೋ ವ್ಯಕ್ತಿಗತವಾಗಿ ಸಂಕಿರ್ತಕ್ಕಂಥ ಕೆಲವಲ್ಲ. ಇಡೀ ಕರ್ನಾಟಕದ ಮಾದಿಗರು, MRHS, ದಂಡೋರ, ದಲಿತ ಸಂಘಟನೆಗಳು, ಹಲವಾರು ಪ್ರಗತಿಪರರು ಈ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ. ಈ ಬೇಡಿಕೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅಥವಾ ಒಂದು ಪಕ್ಷದ ಮುಲಾಜಿಗೆ ಒಳಗಾಗಿದ್ದರೆ ಟೋಟ್ಲಿ 1-2 ವರ್ಷದಲ್ಲಿ ನಾವು ಒಳ ಮೀಸಲಾತಿ ಪಡೆದಿದ್ದೀವಿ. ಯಾವುದೇ ಪಕ್ಷದ ಗೋಜಿಗೆ ಅಥವಾ ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಬಲಿಯಾಗಲಾರದೇ ಸ್ವಾಭಿಮಾನ ಹೋರಾಟವನ್ನು ನಡೆಸಿರೋದ್ರಿಂದ ಇವತ್ತು 35 ವರ್ಷ ನಾವು ಹೋರಾಟದ ಅಖಾಡದಲ್ಲಿರಬೇಕಾಗಿದೆ. ಹಂಗಾಗಿ ಇದು BJP, ಕಾಂಗ್ರೆಸ್, RSS, JDS ಯಾರಿಗೂ ಸಂಬಂಧಪಡಲಾರದು. ಇದು ಈ ಜನದ ಸಾಮಾನ್ಯ ಮಾದಿಗರಿಗೆ ಸಂತಕ್ಕಂಥ ಗೌರವ. ಹಂಗಾಗಿ ಬಂಧುಗಳೇ, ಈಗ ನಾವು ಭಾಗಶಃ ಗೆದ್ದಿದ್ದೀವಿ, ಸಂಪೂರ್ಣ ಗೆದ್ದಿಲ್ಲ. ಈ ಗೆಲುವು ಕೂಡ ಅತ್ಯಂತ ಕಷ್ಟದಿಂದ, ಅತ್ಯಂತ ನೋವಿನಿಂದ, ಅತ್ಯಂತ ಪ್ರಯಾಸಕರವಾಗಿರ್ತಕ್ಕಂಥ ಪ್ರಯಾಣ ಇದು. ಅದಕ್ಕೋಸ್ಕರ ನಾವು ಇನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಬೇಕಾಗಿತ್ತು. ಇವತ್ತು ಮೆರವಣಿಗೆ ಮಾಡಿದ್ದು ಇನ್ನು ನೀವು ಅಲೆಮಾರಿಗಳ ನ್ಯಾಯ ಸಿಗೋವರೆಗೂ ನೀವು ಮನೆಗಳಿಗೆ ಬರಬೇಡ್ರಿ, ನಮ್ಮ ಜಿಲ್ಲೆಗೆ ಬರಬೇಡ್ರಿ, ಮತ್ತೆ ನೀವು ಪಯಣಕ್ಕೆ ಸಜ್ಜಾಗ್ರಿ ಅನ್ನೋ ಸಾಂಕೇತಿಕ ಇವತ್ತು ವಿಜೃಂಭಣೆ ಇದೆ, ಸಾಂಕೇತಿಕ ಸಂಭ್ರಮ ಇದೆ. ನಮ್ಮ ಹೋರಾಟಗಾರರಿಗೆ ಸ್ಪಷ್ಟ ಕಲ್ಪನೆ ಇದೆ. ನಾವು ಗೆದ್ದಿಲ್ಲ, ಗೆಲ್ಲವರೆಗೂ ನಾವು ವಿರಮಿಸೋದಿಲ್ಲ, ವಿಶ್ರಾಂತಿ ಪಡಿಬೇಕಾಗಿಲ್ಲ. ನೀವು ಮತ್ತೆ ನಿಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮಿಂದ ನಾವಿದ್ದೀವಿ ಅಂತ ಇವತ್ತು ನಮ್ಮನ್ನು ಬೀಳ್ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ ಇದೇನು ಸಂಭ್ರಮ ಅಲ್ಲ. ನಾವು ಸಂಭ್ರಮ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ. ಹಂಗಾಗಿ ಬಂಧುಗಳೇ, ಈ ಹೋರಾಟದ ಒಂದು ಗೆಲುವಿನಲ್ಲಿ ನಿಮ್ಮೆಲ್ಲರ ಪಾಲಿದೆ. ನೀವೆಲ್ಲರೂ ಹೋರಾಟಕ್ಕೆ ಬಂದಿದ್ದೀರಿ. MRHS ಅಂದ್ರೂ ಬಂದಿರಿ, ದಂಡೋರಂದ್ರೂ ಬಂದಿರಿ, DHS ಅಂದ್ರೂ ಬಂದಿರಿ, ಮುನ್ನಡೆ ಮಾದಿಗ ಮುನ್ನಡೆ ಅಂದಾಗ ಬಂದಿರಿ, ಅಥವಾ ಬೇರೆ ಬೇರೆ ಯಾವ್ಯಾವ ಪಕ್ಷಗಳು ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ಒಳ ಮೀಸಲಾತಿಯನ್ನು ಬಳಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನೀವು ಸ್ಪಷ್ಟವಾಗಿ ನಿಮ್ಮ ನಿಲುವನ್ನು ನೀವು ಪ್ರತಿಪಾದಿಸಿದ್ರಿ. ಹಂಗಾಗಿ ಗೆಲುವು ಈ ಜಿಲ್ಲೆಗೆಲ್ಲ ಇಡೀ ರಾಜ್ಯದ ಮಾದಿಗರಿಗೆ ದಕ್ತದೆ. ಖಂಡಿತ ಇವತ್ತು 6% ನಾವು ತೆಗೆದುಕೊಂಡಿದ್ದೀವಿ. 7 ಬರಬೇಕು, 8 ಬರಬೇಕಂತ ಮನಸ್ಸಿಗೆ ಯಾರ್ಯಾರೋ ಮಾತಾಡ್ತಾರೆ. ಆದರೆ ಇರ್ತಕ್ಕಂಥ 17 ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ತಕ್ಕಂಗೆ ಮೀಸಲಾತಿ 7 ಸಿಗಬೇಕಾಗಿತ್ತು, ಸತ್ಯ ಅದು. ಆದರೆ ರಾಜಕಾರಣದ ಪ್ರಭಾವದಿಂದ, ನಮ್ಮ ರಾಜಕಾರಣದ ಪ್ರಾತಿನಿಧ್ಯ ಕಡಿಮೆ ಇರೋದ್ರಿಂದ ನಾವು 7 ತೆಗೆದುಕೊಳ್ಳೋಕ್ಕಾಗಿಲ್ಲ. ಆದರೂ ಕೂಡ ಮುಂದೊಂದು ದಿನ 2026ರಲ್ಲಿ ಈ ಸೆಪ್ಟೆಂಬರ್ 22ರಿಂದಲೇ ಕಾಂತರಾಜ್ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಡೀತದೆ. 26ರಲ್ಲಿ ಇಡೀ ರಾಜ್ಯದ ಗಣಿತ ಅಷ್ಟೇ ಅಲ್ಲ, ಇಡೀ ದೇಶದ ಗಣಿತ ನಡೀತದೆ. ಅವಾಗ ಪಕ್ಕ ಮಾದಿಗ ಅಂತ ನಾವು ಬರ್ಸ್ಬೇಕು. ಇನ್ನೂ ಅರ್ಧ ಬರ್ಸಿಲ್ಲ, ನಾವು 97% ಬರ್ಸೀವಿ, ಇನ್ನು 3% ಬಾಕಿ ಇದೆ. ಒಟ್ಟಾರೆ 1,17,00,000ದಲ್ಲಿ 9 ಲಕ್ಷ ಜನ ಈ ಒಳ ಮೀಸಲಾತಿ ಗಣತಿಯಲ್ಲಿ ನಾವು ನಮೂದಿಸಿಲ್ಲ. ಜಾತಿ ಹೆಸರು ಹೇಳಿಲ್ಲ, ನಾವು 9 ಲಕ್ಷ ಜನ ಅಂತ ಹೇಳಿದ್ರೆ 8 ಆಟೋಮೆಟಿಕ್ ಆಗಿ ನೀವು ಇದ್ದಲ್ಲಿಗೆ ಬರ್ತದೆ. ಅದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. 97% ಮಾತ್ರ ನಾವು ಇಲ್ಲಿ ರೈತರಲ್ಲಿ ಜನಸಂಖ್ಯೆ ದಾಖಲಿಸಿ, ಇನ್ನು ಬಾಕಿ ಇದೆ. ಅದಕ್ಕೋಸ್ಕರ ಇಡೀ ರಾಜ್ಯದ ಜನ ನೀವು ಯಾವ ಥರ ನಿಲುವು ತಗೊಳ್ತೀರಿ, ನೀವೆಷ್ಟು ಗಟ್ಟಿಯಾಗಿರ್ತೀರಿ ಅನ್ನೋದ್ರ ಮೇಲೆ ನಿಲ್ತೀವಿ. ಇವತ್ತು ಇಡೀ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಯಾವುದೇ ಪಕ್ಷದ ಗುಲಾಮರಾಗಂಗಿಲ್ಲ, ಯಾವುದೇ ಪಕ್ಷಕ್ಕೆ ನಾವು ಅಂಗಿಗೆ ಅಥವಾ ಮುಲಾಜಿಗೆ ನಾವು ಒಳಪಡಂಗಿಲ್ಲ. ನಮ್ಮ ಸ್ವಾಭಿಮಾನ ಹೋರಾಟ ಗೆಲ್ಲವರೆಗೂ ನಾವು ಹೋರಾಟದಲ್ಲೇ ಇರ್ತೀವಿ. ನಾವು ಯಾರು ಕಾಂಗ್ರೆಸ್, BJP, JDS ಅಂತ ನೀವು ಯಾರು ನೋಡಬೇಕಾಗಿಲ್ಲ. ಆ ಥರದ ಅಗತ್ಯ ಇಲ್ಲ. ಇಲ್ಲಿ ಇವತ್ತು ನೀವು ಕಾಂಗ್ರೆಸ್ ಬಂದಿದ್ದೀರಿ, BJP, JDS ಎಲ್ಲರೂ ಬಂದಿದ್ದೀರಿ, ದಲಿತ ಸಂಘದವ್ರು ಬಂದಿದ್ದೀರಿ, MRHS ಅವರು ಬಂದಿದ್ದೀರಿ, ದಂಡೋರ ಬಂದಿದ್ದೀರಿ, ಎಲ್ಲ ದಲಿತ ಸಂಘಟನೆಗಳ ಮುಖರೆಲ್ಲ ಬಂದಿದ್ದೀರಿ. ಅದರರ್ಥ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ, ಸಂಘಟನಾತೀತವಾಗಿರ್ತಕ್ಕಂಥ ಹೋರಾಟ. ಅದಕ್ಕೆ ಇದನ್ನು ಯಾವುದೋ ಒಂದು ಪಕ್ಷಕ್ಕೆ, ಒಂದು ಸಂಘಟನೆ, ಒಬ್ಬ ವ್ಯಕ್ತಿಗೆ ಹೋಲಿಸಬಾರ್ದು ನೀವು. ಇದು ನಮ್ಮೆಲ್ಲರ ಗೆಲುವಿದೆ, ನಮ್ಮ ವ್ಯಕ್ತಿಗತವಾಗಿ ನಮ್ಮ ಗೆಲುವಲ್ಲ, ಇವೆಲ್ಲರ ಗೆಲುವು. ಹಾಗಾಗಿ ನಿರಂತರವಾಗಿ ನೀವು ನಮ್ಮ ಜೊತೆಗಿರಬೇಕು. ಎಲ್ಲವರೆಗೂ ಈ ಹೋರಾಟನ ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅನ್ನೋದು ನಿಮಗೆ ನೆನಪಿರಲಿ. ಇಷ್ಟು ನಮ್ಮನ್ನು ವಿಜೃಂಭಣೆಯಿಂದ ಕರ್ಕೊಂಡ್ಬಂದು ನಮ್ಮ ಜವಾಬ್ದಾರಿನ ಹೆಚ್ಚಿಸಿದ್ದೀರಿ. ಈ ಒಳ ಮೀಸಲಾತಿ ಇಲ್ಲಿಗೆ ಮುಗಿತ ಅನ್ನೋದಲ್ಲ. ಇಲ್ಲಿಂದ ನೀವು ಇನ್ನು ಮನೆ ಬಿಡಬೇಕು, ಮಠ ಬಿಡಬೇಕು, ಹೆಣ್ಣು ಮಕ್ಕಳು ಮುಖ ನೋಡೋಕೆ ಪರವಾಗಿಲ್ಲ, ಜನಾಂಗದ ಮುಖ ನೋಡಬೇಕಂತ ನಮ್ಮ ಜವಾಬ್ದಾರಿ ನೀವು ನಮ್ಮಲ್ಲಿ ಹೆಚ್ಚಿದ್ರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಮತ್ತೊಂದು ಸಾರಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಹೇಳ್ತೀನಿ. ನೀವೆಲ್ಲರೂ ಹೋರಾಟದ ಸೇನಾನಿಗಳೇ. ಈ ಗೆಲುವು ನಿಮ್ಮೆಲ್ಲರದು. ಇದು ವ್ಯಕ್ತಿಗತವಾಗಿ ಅಂಬಣ್ಣ, ಜೇಬರಾಜು, ಮಾರಪ್ಪ, ಮಲ್ಲಪ್ಪ ಯಾರ್ದಲ್ಲ. ಇದು
ಇದು ನಿಮಗೆ ಗೆಲುವು. ಯಾಕಂದ್ರೆ ನೀವು ಪ್ರತಿ ಹೋರಾಟದಲ್ಲಿ ನೀವು ಮುಂದೆ ನಿಂತಿದ್ದೀರಿ. ಹಂಗಾಗಿ ಇದು ಸಾಮೂಹಿಕವಾಗಿರ್ತಕ್ಕಂಥ ನಾಯಕರು ನಾವೆಲ್ಲರಿದ್ದೀವಿ, ನಿಮ್ಮೆಲ್ಲರ ಗೆಲುವು. ಅದಕ್ಕೋಸ್ಕರ ದಯವಿಟ್ಟು ಇದು ಯಾವುದೋ ಒಂದು ಪಕ್ಷಕ್ಕೆ ಯಾವನಾರು ಮಾತಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳ್ರಿ, ಇದು ನಮ್ಮೆಲ್ಲರ ಗೆಲುವು, ನಮ್ಮ ಪಾಲಿದೆ ಇದು. ನಾವು ಇದರಲ್ಲಿ ಹೋರಾಟ ಮಾಡಿವಿ, ನಾವು ಜಂಡ ಹಿಡ್ಕೊಂಡಿವಿ, ನಾವು ಘೋಷಣೆಗೆ ಹೋಗಿವಿ, ನಾವು ಜನರು ಕರ್ಕೊಂಡ್ ಬಂದಿವಿ, ನಾವು ಒಂದಿನ ಕೂಲಿ ಬಿಟ್ಟಿವಿ, ಒಂದಿನ ದುಡಿಮೆ ಬಿಟ್ಟಿವಿ, ಒಂದಿನ ಮನೆ ಬಿಟ್ಟಿವಿ ಅಂತ ಗಟ್ಟಿಯಾಗಿ ಹೇಳ್ಬೇಕು. ಅಂಥ ಹೋರಾಟ ಇದು, ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಮತ್ತೊಂದು ಸಾರಿ ಹೋರಾಟದ ನಂಬರ್ಗಳೆಲ್ಲ ಹೇಳ್ತಾ ನಮ್ಮ ಮನೆಗೆ ಬೀಳ್ಕೊಡ್ರಿ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಇದೆ, ಆ ಊಟ ಮಾಡಿಕೊಂಡು ಮತ್ತೆ ನಾವು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.